ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಭಾರತವನ್ನ ಅಮೆರಿಕ ಹೆಲ್ ಹೋಲ್ ಅಂತ ಕರೆದಿದೆ. ಅಮೆರಿಕ ಅಂದ್ರೆ ಬೇರೆ ಯಾರೂ ಅಲ್ಲ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈ ಹಿಂದಿನ ಒಂದು ಟ್ವೀಟ್ ಅನ್ನ, ಒಂದು ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತಗೊಂಡು ಬಂದು ಭಾರತ ಮತ್ತು ಚೈನಾವನ್ನ ಹೆಲ್ ಹೋಲ್ಸ್ ಅಂತ ಕರೆದಿದ್ದಾರೆ. ಅದರ ಜೊತೆಗೆ ಭಾರತೀಯರನ್ನು ಸಹ ಅವಮಾನಿಸುವಂತಹ ಕೆಲಸ ಅದೇ ಟ್ವೀಟ್ ಅಲ್ಲಿ ಅಥವಾ ಅದೇ ಬರವಣಿಗೆ, ಅದೇ ಪೋಸ್ಟ್ ಅಲ್ಲಿ, ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಆಗಿದೆ. ಭಾರತೀಯರನ್ನ ಗ್ಯಾಂಗ್ಸ್ಟರ್ ವಿತ್ ಲ್ಯಾಪ್ಟಾಪ್ ಅಂತ ಕರೆದಿದ್ದಾರೆ. ಗ್ಯಾಂಗ್ಸ್ಟರ್ ವಿತ್ ಲ್ಯಾಪ್ಟಾಪ್ ಅಂದ್ರೆ ಅಕ್ರಮ ವಲಸಿಗರು ಅನ್ನುವ ರೀತಿಯಲ್ಲಿ ಜನಾಂಗೀಯ ನಿಂದನೆ ಮಾಡಿರುವಂತಹ ಪೋಸ್ಟ್ಗಳು. ಈ ಪೋಸ್ಟ್ ಹೊರಗಡೆ ಬಂದ ತಕ್ಷಣ ಭಾರತದ ಕಡೆಯಿಂದ ತೀವ್ರವಾದಂತಹ ವಿರೋಧ ವ್ಯಕ್ತವಾಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಯಥಾ ಪ್ರಕಾರ ನರೇಂದ್ರ ಮೋದಿಗಾಗ್ಲಿ ಬಿಜೆಪಿ ಸರ್ಕಾರಕ್ಕಾಗ್ಲಿ ಟ್ರಂಪ್ ವಿರುದ್ಧ ಒಂದೇ ಒಂದು ಮಾತಾಡುವಂತಹ ಧೈರ್ಯ ಬರಲಿಲ್ಲ. ಮೋದಿ ಅವರಂತೂ ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲಿ ಬಿಸಿಯಾಗಿ ಓಡಾಡ್ಕೊಂಡಿದ್ದಾರೆ. ಅಲ್ಲಿ ಪಾಪ ಮತದಾರರಿಗೆ ಸುಳ್ಳು ಹೇಳಬೇಕು, ಒಂದಷ್ಟು ದ್ವೇಷ ಬರೋ ಹಾಗೆ ಭಾಷಣಗಳನ್ನು ಮಾಡಬೇಕು, ಅದರಲ್ಲಿ ಬಿಸಿ ಇದ್ದಾರೆ. ಇನ್ನು ಭಾರತದ ವಿದೇಶಾಂಗ ಸಚಿವಾಲಯ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಅದೊಂದು ತಪ್ಪು ಮಾಹಿತಿಯಿಂದ ತುಂಬಿರುವಂತಹದ್ದು. ಅದರ ಬಗ್ಗೆ ನಾವು ಹೆಚ್ಚಿಗೆ ಏನೂ ಮಾತಾಡಲ್ಲ. ಸೊ ಅಲ್ಲಿಗೆ ಅಮೆರಿಕ ಅಂತೂ ಟ್ರಂಪ್ ಅಂದ್ರು, ಭಾರತ ಅನ್ನಿಸ್ಕೊಂಡ್ರು ಅಂತ ಮುಕ್ತಾಯ ಆಗುತ್ತೆ ಅನ್ಕೊಂಡ್ರೆ, ಸರ್ಪ್ರೈಸಿಂಗ್ಲಿ ಇರಾನ್ ಭಾರತದ ಪರ ಧ್ವನಿ ಎತ್ತಿದೆ. ಮುಂಬೈನಲ್ಲಿರುವಂತಹ ಇರಾನ್ನ ರಾಯಭಾರಿ ಕಚೇರಿಯಿಂದ ಅದಕ್ಕೆ ಉತ್ತರ ಹೋಗಿದೆ. ಯಾವ ರೀತಿಯ ಉತ್ತರ ಅಂದ್ರೆ, ಅಮೆರಿಕ ನೋಡ್ಕೊಳ್ಬೇಕು. ಒಂದು ವಿಡಿಯೋ ಹಾಕಿ, ಭಾರತದ ವಿಡಿಯೋವನ್ನ. ಇರಾನ್ ಅಮೆರಿಕಗೆ ಪಾಠ ಹೇಳಿದೆ, ಭಾರತ ಅಂದ್ರೆ ನಿಜವಾಗ್ಲೂ ಏನು ಅಂತ. ವಿಚಿತ್ರ ಅಲ್ವಾ ಇದು? ನಮ್ಮ ದೇಶದ ವಿರುದ್ಧ ಅಮೆರಿಕ ಟ್ರಂಪ್ ಟೀಕೆ ಮಾಡಿದ್ರೆ ನಮ್ಮ ದೇಶದ ಪ್ರಧಾನಿ ಸರ್ಕಾರ ಸುಮ್ಮನೆ ಇರುತ್ತೆ, ಇರಾನ್ ಧ್ವನಿ ಎತ್ತುತ್ತೆ, ಇರಾನಿಗರು ಧ್ವನಿ ಎತ್ತುತ್ತಾರೆ ಮತ್ತು ಅಮೆರಿಕವನ್ನ ಟೀಕಿಸ್ತಾರೆ. ಅಂದ್ರೆ ವಿಚಿತ್ರ. ಸೊ ಏನ್ ಹೇಳಿತು ಇರಾನ್, ಎಕ್ಸಾಕ್ಟ್ ಆಗಿ ಏನೆಲ್ಲ ನಡೀತು ಈ ವಿಚಾರದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಿಮಗ್ ಗೊತ್ತಿದೆ ಟ್ರಂಪ್ ಬಾಯಿ ಯಾವೆಲ್ಲ ರೀತಿಯಲ್ಲಿ ಹೊರಳುತ್ತೆ ಅಂತ. ಇವತ್ತು ಹಿಂಗಿದ್ರೆ ನಾಳೆ ಹಂಗೆ, ಯಾರನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಟೀಕೆ ಮಾಡುವಂತಹ, ಅವರ ಮಾನ ಮರ್ಯಾದೆ ಕಳೆಯುವಂತಹ ಸಾಮರ್ಥ್ಯ ಡೊನಾಲ್ಡ್ ಟ್ರಂಪ್ಗಿದೆ. ಅದು ಅವರ ಮಾನಸಿಕ ಸ್ಥಿತಿಗತಿಯ ಸಮಸ್ಯೆಯೋ, ದುರಹಂಕಾರವೋ, ಕೊಬ್ಬೋ, ಏನು ಬೇಕಾದ್ರೂ ಅನ್ಕೊಳ್ಬಹುದು. ಆದ್ರೆ ನಾನು ಏನು ಬೇಕಾದ್ರೂ ಹೇಳ್ತೀನಿ, ಯಾರಿಗ್ ಬೇಕಾದ್ರೂ ಹೇಳ್ತೀನಿ ಅನ್ನುವಂತಹ ಧಾರ್ಷ್ಟ್ಯ ಆ ಮನುಷ್ಯನಿಗೆ ಬಂದಿದೆ, ಡೊನಾಲ್ಡ್ ಟ್ರಂಪ್ಗೆ. ಅದಕ್ಕೆ ತಕ್ಕಂತೆ ಬೇರೆ ದೇಶಗಳು, ಅದು ಫ್ರಾನ್ಸ್ ಆಗಿರಬಹುದು, ಯುಕ್ರೇನ್ ಆಗಿರಬಹುದು, ಎಂತೆಂಥ ದೇಶಗಳು ಸಹ ಚಿರುಗು ಬೀಳ್ತವೆ. ಡೊನಾಲ್ಡ್ ಟ್ರಂಪ್ಗೆ ಲೈವ್ ಅಲ್ಲೇ ಉತ್ತರ ಕೊಡ್ತವೆ, ಡೊನಾಲ್ಡ್ ಟ್ರಂಪ್ಗೆ ಲೈವ್ ಅಲ್ಲೇ ಜಗಳಕ್ಕೆ ನಿಂತ್ಕೊಳ್ತಾರೆ. ಬಟ್ ಭಾರತದ ಪರಿಸ್ಥಿತಿ ಹಂಗಿಲ್ಲ. ನಮ್ಮ ಪ್ರಧಾನಿಗಳು ಕೇವಲ ಮೈಕ್ ಮುಂದೆ ಮಾತ್ರ ವೀರರು, ಅದು ಸಹ ಎಲೆಕ್ಷನ್ ಮೈಕ್ ಆದ್ರೆ ಮಾತ್ರ ಮಾತು. ಬೇರೆ ವಿಚಾರದಲ್ಲಿ ನಥಿಂಗ್. ಸರೆಂಡರ್ ಅಂದ್ರೆ ಸರೆಂಡರ್ ಅಷ್ಟೇ. ಯುದ್ಧ ನಿಲ್ಲಿಸು ಅಂದ್ರೆ ನಿಲ್ಲಿಸ್ಬೇಕು, ವ್ಯಾಪಾರ ನಿಲ್ಲಿಸು ಅಂದ್ರೆ ನಿಲ್ಲಿಸ್ಬೇಕು, ತೈಲ ಖರೀದಿ ನಿಲ್ಲಿಸು ಅಂದ್ರೆ ನಿಲ್ಲಿಸ್ಬೇಕು, ಇಂಥವ್ರ ಹತ್ರ ತಗೋಬೇಕು ಅಂದ್ರೆ ತಗೋಬೇಕು, ಇಂಥವ್ರ ಹತ್ರ ತಗೋಬಾರ್ದು ಅಂದ್ರೆ ತಗೋಬಾರ್ದು. ಏನ್ ಹೇಳಿದ್ರು ಅಮೆರಿಕ, ಏನ್ ಹೇಳಿದ್ರು ಡೊನಾಲ್ಡ್ ಟ್ರಂಪ್, ಅದೇ ಅಂತಿಮ ವಾಕ್ಯ. ಮಿಕ್ಕಂತೆ ಐ ಸರೆಂಡರ್, ಇಷ್ಟೇ. ಈ ಪರಿಸ್ಥಿತಿಯಲ್ಲಿ ಭಾರತ ಇರೋದ್ರಿಂದ ಟ್ರಂಪ್ಗೆ ಯಾವಾಗ ಏನ್ ಬೇಕಾದ್ರೂ ಹೇಳ್ಬೋದು ಭಾರತದ ಬಗ್ಗೆ ಅನ್ನುವಂತಹ ದುರಹಂಕಾರ ತುಂಬಾ ಆಗ್ಬಿಟ್ಟಿದೆ. ಹಾಗಾಗಿ ಈ ಹಿಂದಿನ ಒಂದು ಪೋಸ್ಟ್ ಅನ್ನ ಅವರು ಮತ್ತೆ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ರೂತ್ ಅಂತ ಇಟ್ಕೊಂಡಿದ್ದಾರೆ. ಟ್ವಿಟ್ಟರ್ ಇಂದ ಟ್ರಂಪ್ನ ಕಿತ್ತು ಹಾಕಿದಾಗ ಅದರ ಮೇಲೆ ಸಿಟ್ಟಿಗೆ ಟ್ವಿಟ್ಟರ್ ತರಾನೇ ಈಗ ಎಕ್ಸ್ ಆಗಿದೆಯಲ್ಲ ಟ್ವಿಟ್ಟರ್, ಅದೇ ರೀತಿಯಲ್ಲಿ ಟ್ರೂತ್ ಅಂತ ಅವರೇ ಸ್ವಂತ ದುಡ್ಡಲ್ಲಿ ಅವರೇ ನಿರ್ಮಾಣ ಮಾಡ್ಕೊಂಡಿರುವ ಒಂದು ಆ್ಯಪ್ ಇದೆ ಡೊನಾಲ್ಡ್ ಟ್ರಂಪ್. ಆ ಆ್ಯಪ್ ಅಲ್ಲಿ ಆ ಪೋಸ್ಟ್ ಅನ್ನ ಹಾಕಿದ್ರು. ಅದರಲ್ಲಿ ಇರುವಂತಹದ್ದು ಏನು ಅಂದ್ರೆ, ಭಾರತೀಯರು ಮತ್ತು ಚೈನಾ ಹೆಲ್ ಹೋಲ್ಸ್, ನರಕ ಅದು. ಚೈನಾ ಕತೆ ಬಿಡಿ, ಅವ್ರು ಉತ್ತರ ಕೊಟ್ಕೊಳ್ತಾರೆ. ಭಾರತದ ಬಗ್ಗೆ ಏನು ಹೇಳಿದ್ದೇನೋ, ನರಕ ಅದು, ನರಕ. ಮತ್ತೆ ಭಾರತೀಯರನ್ನ, ಅಲ್ಲಿರುವಂತಹ ಭಾರತೀಯರನ್ನ ಜನಾಂಗೀಯ ನಿಂದನೆ ಮಾಡುವ ರೀತಿಯಲ್ಲಿ ಅವ್ರನ್ನ ಗ್ಯಾಂಗ್ಸ್ಟರ್ ವಿತ್ ಲ್ಯಾಪ್ಟಾಪ್ ಇಟ್ಕೊಂಡಿರುವಂತಹ ಗ್ಯಾಂಗ್ಸ್ಟರ್ಗಳು ಇವರೆಲ್ಲ ಅಂತ ಟೀಕೆ ಮಾಡಿ ಪೋಸ್ಟ್ ಬಂತು. ಸೊ ಅದಕ್ಕೆ ನಾನು ಆಗ್ಲೇ ಆರಂಭದಲ್ಲಿ ಹೇಳ್ದಂಗೆ, ನರೇಂದ್ರ ಮೋದಿ ಅವರು ಆಕ್ಚುಲ್ ಆಗಿ ಅದಕ್ಕೆ ಬರಬೇಕಾಗಿತ್ತು, ದೇಶವನ್ನು ಉದ್ದೇಶಿಸಿ ಮಾತಾಡೋದಕ್ಕೆ, ಸುಳ್ಳು ಹೇಳೋದಕ್ಕಲ್ಲ. 2023
ಅಂಗೀಕೃತ ಆಗಿರುವಂತಹ ಬಿಲ್ಲನ್ನ ಮತ್ತೆ ಡಿಲಿಮಿಟೇಷನ್ಗೆ ಲಿಂಕ್ ಮಾಡಿ ಮೋಸ ಮಾಡಕ್ಕೆ ನೋಡಿ ಅದಕ್ಕೆ ಸೋಲಾದ್ರೆ ಅದನ್ನ ವಿಪಕ್ಷಗಳ ತಲೆ ಕಟ್ಟಿ ವಿಪಕ್ಷಗಳನ್ನ ಮಹಿಳಾ ವಿರೋಧಿಗಳು ಅಂತ ಹೇಳೋದಕ್ಕೆ, ಆ ಸುಳ್ಳು ಹೇಳೋದಕ್ಕೆ ಮತ್ತು ಇಡೀ ಭಾಷಣದಲ್ಲಿ ಕಾಂಗ್ರೆಸ್ಸನ್ನ ಟೀಕೆ ಮಾಡೋದಕ್ಕೆಲ್ಲ ಇವು ಬರೋದಲ್ಲ. ಇಂಥ ವಿಚಾರಕ್ಕೆ ಬರಬೇಕಾಗಿತ್ತು. ಯಾಕಂದ್ರೆ ಇದು ದೇಶವನ್ನ ಅವಮಾನಿಸಿದ ಸಂಗತಿಯಾಗಿತ್ತು. ಬಟ್ ಇಲ್ಲ, ಟ್ರಂಪ್ ಏನೇ ಮಾತಾಡಿದ್ರು, ಏನೇ ಹೇಳಿದ್ರು ಅದಕ್ಕೆ ಪ್ರತ್ಯುತ್ತರ ಇರಲ್ಲ. ಯಾಕಂದ್ರೆ ಒಂದು ಸಲ ಪ್ರತ್ಯುತ್ತರ ಕೊಟ್ರೆ ಅಮೆರಿಕ ಕಡೆಯಿಂದ, ಟ್ರಂಪ್ ಕಡೆಯಿಂದ ಇನ್ನೇನೇನು ಬಂದ್ಬಿಡ್ತಾವೋ ಅಂತ ಮೋದಿಗೆ ಭಯ. ಪ್ಲಸ್ ಎಪ್ಸ್ಟೀನ್ ಫೈಲ್ಸ್, ಪ್ಲಸ್ ಅದಾನಿ ಮೇಲೆ ಅರೆಸ್ಟ್ ವಾರೆಂಟ್, ಇವೆಲ್ಲ ಇರೋದ್ರಿಂದ ನರೇಂದ್ರ ಮೋದಿ ಅವರಿಗೆ ನಾಲ್ಗೆ ಹೊಳ್ಳಲ್ಲ. ಟ್ರಂಪ್ ಏನು ಹೇಳಿದ್ರು ಸೈಲೆಂಟ್ ಅಷ್ಟೇ, ಸರೆಂಡರ್ ಅಂದ್ರೆ ಸರೆಂಡರ್. ಸೊ ಅಲ್ಲಿಂದ ಏನು ಬರಲಿಲ್ಲ ಮೋದಿ ಕಡೆಯಿಂದ. ಈ ಕಡೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಕಡೆಯಿಂದ ಏನಾದ್ರು ಬರುತ್ತೆ ಅಂದ್ರೆ ಅವರೊಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಅನ್ಕೊಂಡಿವಿ ಓಕೆ, ಈಗ ಅಮೆರಿಕಾಗೆ ಸರಿಯಾಗಿ ತಿರುಗೇಟು ಕೊಡ್ತಾರೆ ಅಂತ. ಬಟ್ ಅಲ್ಲಿ ಬಳಸಿದ್ದು ಕೆಲವು ಪದಗಳು, ಅದೊಂದು ತಪ್ಪು ಮಾಹಿತಿಯಿಂದ ಕೂಡಿದಂತಹ, ತಪ್ಪಾದ ರೀತಿಯಲ್ಲಿ ಪುವರ್ ಟೇಸ್ಟ್, ಕೆಟ್ಟ ಒಂದು ಇದಿರುವಂತಹ ಅಭಿಪ್ರಾಯ ಇರುವಂತಹ ಒಂದು ಪೋಸ್ಟ್ ಅದು. ಅದರ ಬಗ್ಗೆ ನಾವು ಇಲ್ಲಿಗೆ ಬಿಟ್ಟು ಬಿಡ್ತೀವಿ, ಏನು ಮಾತಾಡಲ್ಲ. ಇದು ಭಾರತದ ಉತ್ತರ. ಕೆಂಗಣ್ಣು ಬಿಡೋದು ವಿರೋಧಿಗಳಿಗೆ, 56 ಇಂಚಿನ ಎದೆ, ಇದು ಉತ್ತರ. ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಮಹತ್ವ ಕೊಡಲ್ಲ. ಮುಗೀತು ಅಷ್ಟೇ. ಸೊ ಅಲ್ಲಿಗೆ ಆ ಪ್ರಕರಣ ಮುಗಿದೋಗ್ಬೇಕಾಗಿತ್ತು. ಯಾಕಂತ ಟ್ರಂಪ್ ಅದರ ಮಾರನೇ ದಿನಾನೇ ನಾನು ನರೇಂದ್ರ ಮೋದಿ ಬಹಳ ಕ್ಲೋಸ್ ಫ್ರೆಂಡ್ಸ್ ಅಂತ ಪೋಸ್ಟ್ ಹಾಕೊಂಡ್ರು. ಅಲ್ಲಿಗೆ ಭಕ್ತಗಣ ಕುಣಿ 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 ಅಂತ ಕುಣಿಯುತ್ತೆ. ನಿನ್ನೆ ಭಾರತಕ್ಕೆ ಅವಮಾನ ಆಗಿದ್ದು ಅವ್ರಿಗೆ ಬೇಕಾಗಿಲ್ಲ, ಅವಮಾನ ಆದ್ರೂ ಪರವಾಗಿಲ್ಲ, ಮೋದಿಗೇನು ಆಗಬಾರ್ದು ಅಷ್ಟೇ. ಮೋದಿ ಇಮೇಜ್ಗೆ ಡ್ಯಾಮೇಜ್ ಆಗಬಾರ್ದು. ಭಾರತಕ್ಕೆ ಅವಮಾನ ಆದ್ರೂ ಆಗ್ಲಿ, ಸೋಲಾದ್ರೂ ಆಗ್ಲಿ, ಏನಾದ್ರೂ ಆಗ್ಲಿ, ಮೋದಿ ಭಕ್ತರಿಗೆ ಏನು ಚಿಂತೆ ಇಲ್ಲ, ದೇಶ ಏನಾದ್ರೂ ಚಿಂತೆ ಇಲ್ಲ, ಮೋದಿಗೆ ಅವಮಾನ ಆಗಬಾರ್ದು ಅಷ್ಟೇ. ಮೋದಿ ನನ್ನ ಫ್ರೆಂಡು ಅಂತ ಕರೆದಿದ್ದಾಯ್ತಲ್ಲ ಮಾರನೇ ದಿನ, ಅದು ಖುಷು, ಅದನ್ನ ದೊಡ್ಡದಾಗಿ ಪೋಸ್ಟ್ಗಳು ಮಾಡಿ ಹಾಕೊಳ್ಳೋದು. ಟ್ರಂಪ್ ಮೋದಿನ ಫ್ರೆಂಡ್ ಅಂತ ಕರೆದಿದ್ದಾರೆ. ನಿನ್ನೆ ಹಂಗಂದ್ರಲ್ಲಪ್ಪ ನರಕ ಅಂತ, ಅದು ಓಕೆ, ಅದನ್ನು ಪ್ರಸ್ತಾಪನೆ ಮಾಡಬಾರ್ದು. ಅದನ್ನು ಪ್ರಸ್ತಾಪ ಮಾಡಿದ್ರೆ ಮೋದಿಗೆ ಅವಮಾನ ಆಗತ್ತೆ ಆ ಮಟ್ಟಕ್ಕೆ. ಸೊ ಅಲ್ಲಿಗೆ ಮುಗಿಯುತ್ತೆ ಅಂತ ಇಟ್ಕೊಂಡಿರ್ಬೇಕಾದ್ರೆ ಇರಾನ್ ಕಡೆಯಿಂದ ಉತ್ತರ ಬಂತು. ಭಾರತದ ಪರ ನಿಂತ್ಕೊಂಡು ಇರಾನ್ ಅಮೆರಿಕವನ್ನ ಚಚ್ಚಿ ಬಿಸಾಕ್ತು. ಏನ್ ಮಾತಾಡ್ತಿದ್ದೀರಿ ನೀವು, ಕಾಮನ್ ಸೆನ್ಸ್ ಇಲ್ಲದೆ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಮುಂಬೈನ ರಾಯಭಾರಿ ಕಚೇರಿಯಿಂದ ಅದಕ್ಕೆ ಉತ್ತರ ಹೋಯ್ತು. ಯಾರ್ದು? ಇರಾನ್ ರಾಯಭಾರಿ ಕಚೇರಿಯಿಂದ ಉತ್ತರ. ಏನ್ ಬರೆದ್ರು ಅದರಲ್ಲಿ? ಅವ್ರ ಉತ್ತರನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೇ ಬಿ ಸಮ್ ಒನ್ ಶುಡ್ ಬುಕ್ ಎ ಒನ್ ವೇ cultural detox to Mr. Trump. It might just reduce the ransom bakwas. ಯಾರಾದ್ರೂ ಒಬ್ಬರು ಟ್ರಂಪ್ಗೆ ಒನ್ ವೇ ಟಿಕೆಟ್ ಬುಕ್ ಮಾಡಿಕೊಡಿ ಇಂಡಿಯಾಗೆ. ಅಲ್ಲಿ ಹೋಗಿ ಅಲ್ಲಿ ಹೋದ್ಮೇಲೆ ಡಿಟಾಕ್ಸ್ ಆಗ್ಲಿ ಅಂತ. ಡಿಟಾಕ್ಸ್ ಅಂದ್ರೆ ಒಳಗಿರೋ ನಂಜೆಲ್ಲ ವಾಸಿ ಆಗ್ಲಿ, ವಿಷ ಕಕ್ಲಿ, ವಿಷ ವಾಪಸ್ ಹೋಗ್ಲಿ ಅಂತಹ ಪರಿಸ್ಥಿತಿ ಬರ್ಲಿ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಇಂಡಿಯಾ ಏನು ಅಂತ. ಹಾಗೆ ಅವ್ರು ಬರ್ಕೊಂಡಿದ್ದಾರೆ. ಕೊನೆಯಲ್ಲಿ ಬರ್ಕೊಳ್ತಾರೆ, ಕಬಿ ಇಂಡಿಯಾ ಆಕೆ ದೇಕೋ ಫಿರ್ ಬೋಲೋ. ಯಾವತ್ತಾದ್ರೂ ಇಂಡಿಯಾಗೆ ಹೋಗಿ ನೋಡಿ ಆಮೇಲೆ ಮಾತಾಡಿ ಅಂತ ಇರಾನ್ ಹೇಳ್ತಾ ಇದೆ ಅಮೆರಿಕಾಗೆ. ಸುಮ್ನೆ ಇಂಡಿಯನ್ ಟೀಕೆ ಮಾಡಿದ್ರೆ ನಾವು ತಡೆಯಲ್ಲ ಅನ್ನೋ ರೀತಿಯಲ್ಲಿ ಮುಂದಕ್ಕೆ ಹೋಗಿ ಬರೀತಾರೆ. ಉತ್ತರ ಭಾರತವೇ ಬೇರೆ, ಅದು ಕಲ್ಚರು ಏನೇನೋ ಇದೆ. ಹಾಗಂತ ದಕ್ಷಿಣ ಭಾರತಕ್ಕೆ ಹೋದ ತಕ್ಷಣ ಅದೊಂದು ಭಿನ್ನ ಪ್ರಪಂಚ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಅಂಥ ಪ್ರಪಂಚ, ಅಂತಹ ಭಿನ್ನವಾದಂತಹ ಕಲ್ಚರ್ ಇರುವಂತಹ, ಸಂಸ್ಕೃತಿ ಇರುವಂತಹ ದೇಶವನ್ನ ನೀವು ಎಲ್ಲೋ ಕುತ್ಕೊಂಡು ವಿಷ ಕಾರ್ತಾ ಇದ್ದೀರಿ. ಒಂದ್ಸಲ ಹೋಗಿ ಯಾರಾದ್ರೂ ಅವರಿಗೆ ಒನ್ ವೇ ಟಿಕೆಟ್ ಬುಕ್ ಮಾಡ್ಕೊಡಿ, ಹೋಗಿ ಭಾರತ ನೋಡ್ಕೊಂಡ್ ಬರ್ಲಿ ಟ್ರಂಪ್ ಅಂತ ಇರಾನ್ ಹೇಳ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ನೀವು. ಇರಾನ್ ಅಮೆರಿಕ ಯುದ್ಧ ಇದೆ ಒಂದೇ ಕಾರಣಕ್ಕಾಗಿ ಇರಾನ್ ಈ ಮಾತುಗಳನ್ನೇ ಏನು ಹೇಳಿರಲ್ಲ. ಇರಾನ್ಗೂ ಭಾರತಕ್ಕೂ ದಶಕಗಳಲ್ಲ, ಶತಮಾನಗಳಿಂದ ಸಂಬಂಧಗಳಿದಾವೆ. ವ್ಯಾಪಾರ ಸಂಬಂಧಗಳಲ್ಲಿ ಆರಂಭ ಆದಂತಹದ್ದು ಅವತ್ತಿನಿಂದ ನಾವು ಕಲ್ಚರಲ್ಲಿ ಬೆರಿತಾನೆ ಹೋಗ್ತಿದೀವಿ. ಸಹಕಾರವೂ ಅದೇ ರೀತಿ ಬರ್ತಾನೆ ಇದೆ. ಇಡೀ ಜಗತ್ತಿನಲ್ಲಿ ನಮ್ಮ ಮೇಲೆ ಏನೇ ಸಮಸ್ಯೆಗಳು ಬಂದರೂ ಇರಾನ್ ತೈಲ ಸರಬರಾಜುಗಳನ್ನ ನಮಗೆ ಬೇಕಾದ ರೀತಿಯಲ್ಲಿ, ಬೇಕಾದಾಗ ಬೇಕಾದ ಬೆಲೆಗೆ ಮತ್ತು ಸಾಲದ ರೂಪದಲ್ಲಿಯೂ ಸಹ ಸಾಕಷ್ಟು ಬಾರಿ ಇರಾನ್ ಕೊಟ್ಟಿದೆ. ಇವತ್ತಿಗೂ ಇರಾನ್ ಅದೇ ರೀತಿನೇ ಮೊನ್ನೆವರೆಗೂ ಮಾಡ್ತಿದ್ದು. ಅಮೆರಿಕಾಗೆ ಹೆದರಿ ಇರಾನ್ನಿಂದ ತೈಲ ಖರೀದಿ ನಿಲ್ಲಿಸೋವರೆಗೂ 52 ದಿನಾನೋ ಏನೋ ನಾವು ದುಡ್ಡು ಕೊಡದೆ ಅವ್ರ ಹತ್ರ ತಗೋಬಹುದು. ಇವತ್ತು ದುಡ್ಡು ತಗೊಂಡ್ರೆ ನಮ್ಮ ರಿಫೈನರಿಗೆ ಬಂದು ಅದು ರಿಫೈನ್ ಆಗಿ ಪೆಟ್ರೋಲ್ ಬಂಕ್ ಹೋಗಿ ಮಾರಾಟ ಆಗಿ ಆ ದುಡ್ಡನ್ನು ಬೇಕಾರಲ್ಲಿ ಕೊಡಬಹುದು. ಅಷ್ಟು ಸಮಯಾವಕಾಶ ಕೊಡುತ್ತೆ ಇರಾನ್ ಭಾರತಕ್ಕೆ ತೈಲವನ್ನು ಕೊಡಬೇಕಾದ್ರೆ.
ಗ್ಯಾಸ್ ಪೈಪ್ ಲೈನ್ ಹಾಕೊಳ್ಳಿ ಅಂತ ಹೇಳಿದೆ. ಯಾಕೆ ಒದ್ದಾಡ್ತೀರಿ ಗ್ಯಾಸ್ಗೆ ನೀವು? ಪಾಕಿಸ್ತಾನವನ್ನ ನಾವು ಒಪ್ಪಿಸ್ತೀವಿ, ಪಾಕಿಸ್ತಾನದ ಮೂಲಕ ಗ್ಯಾಸ್ ಪೈಪ್ ಲೈನ್ ಹಾಕೊಳ್ಳಿ ಅಂತ. ಚಬಹಾರ್ ಪೋರ್ಟ್ ನ ಡೆವಲಪ್ ಮಾಡ್ಕೊಡಿ ಅಂತ ಭಾರತ ಕಾಂಟ್ರಾಕ್ಟ್ ಕೊಟ್ಟಿತ್ತು. ಆದ್ರೆ ಅಮೆರಿಕಾಗೆ ಹೆದರ್ಬಿಟ್ಟು ಅದರಿಂದಾನು ಹಿಂದೆ ಸರಿದಿದ್ದಾಯ್ತು. ಇರಾನ್ನಿಂದ ಆಯಿಲ್ ಖರೀದಿನೂ ನಿಲ್ಲಿಸಿದ್ದಾಯ್ತು. ಏನೆಲ್ಲ ಸಾಧ್ಯನೋ ಅದೆಲ್ಲ. ಯಾಕೆ? ಟ್ರಂಪ್ನ ಎದುರು ಹಾಕೊಂಡ್ರೆ ಎಪ್ಸ್ಟೀನ್ ಫೈಲ್ಸ್, ಅದಾನಿ ಲಾಕ್ ಮತ್ತು ಟ್ರಂಪ್ ಬಾಯಿಂದ ಮೋದಿ ವಿರುದ್ಧ ಏನಾದ್ರೂ ದೊಡ್ಡ ದೊಡ್ಡ ಪದಗಳು ಬಂದ್ಬಿಟ್ರೆ ಭಕ್ತಗಣ ವಿಲ 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 ಅಂತ ಒದ್ದಾಡ್ಬಿಡುತ್ತೆ. ಗೋಧಿ ಮಾಧ್ಯಮಗಳು ವಿಲ 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 ಅಂತ ಒದ್ದಾಡಿ ಸತ್ತೇ ಹೋಗ್ಬಿಡ್ತಾರೆ. ಮೋದಿಗೆ ಅವಮಾನ ಆಗುತ್ತೆ. ದೇಶಕ್ಕೆ ಏನ್ ಬೇಕಾದ್ರೆ ಆಗ್ಬೋದು. ಇಟ್ ಡಸಂಟ್ ಮ್ಯಾಟರ್. ಬಟ್ ಇರಾನ್ ದೇಶಕ್ಕೆ ಅವಮಾನ, ಭಾರತಕ್ಕೆ ಅವಮಾನ ಆಗ್ತಿದೆ ಅಂದಾಗ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಅಮೆರಿಕಾಗೆ ಕೊಟ್ಟಿದೆ. ಭಾರತ ನಾವೇನು ಹೇಳಲ್ಲ, ಇಷ್ಟಕ್ಕೆ ಬಿಟ್ಬಿಡ್ತೀವಿ ಅಂತ ಹೇಳ್ತು. ಇರಾನ್ ಬಿಡ್ಲಿಲ್ಲ. ಅಷ್ಟೇ, ಏನಿಲ್ಲ. ಇದಿಷ್ಟು ಈ ಸುದ್ದಿಗೆ ಸಂಬಂಧಪಟ್ಟಂತಹ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.